ಮಿಸ್ಟರ್ ಸುಬಾನ್ ಖಾನ್ ಅವರೇ, ನೀವು ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ರಿ. ಪ್ರೆಸ್ ಮೀಟ್ ಮಾಡಿ ಮಣಿ ಸರ್ಕಾರ ಹತ್ರ 3 ಕೋಟಿ ಮನೆ ಇದೆ, 1 ಕೋಟಿ ಕಾರಲ್ಲಿ ಓಡಾಡ್ತಾರಂತೇಳಿ ನಾನು ಸಾಕಷ್ಟು ಲೋಕಾಯುಕ್ತ ಕೇಸ್ಗಳು ಪ್ರಕರಣ ದಾಖಲಿಸಿದ್ದೀನಿ. 700-800 ಕೇಸ್. ಕಾನೂನು ಅರಿವಿದೆ. 3 ಕೋಟಿ ಎಲ್ಲ ನಾನು ಇರೋ ಮನೆ 6 ಕೋಟಿ ಬಾಳೋದು. 4 ಮನೆ ಇದೆ, 4 ಬೆನ್ಸ್ ಕಾರ್ ಇದೆ ನನ್ನ ಹೆಸರಲ್ಲಿ. ನಮ್ಮಪ್ಪ ITಯಲ್ಲಿಲ್ಲ, ಮಗನೇ ದುಡ್ಡು ಕಟ್ಟಬೇಡ ಅನ್ನೋದಕ್ಕೆ ಐ ಆಮ್ ಟ್ಯಾಕ್ಸ್ ಪೇಯರ್. ರಿಯಲ್ ರಿಟೇಲರ್ ಆಗಿದ್ದೀನಿ ನಾನು. ರಿಯಲ್ ಎಸ್ಟೇಟ್ ಜೊತೆಗೆ ರಿಯಲ್ ರಿಟೇಲರ್ ಆಗಿ ನಾನು ನಡೆಸ್ತಾ ಇದ್ದೀನಿ. ಐ ಆಮ್ ಎ ಬಿಸ್ನೆಸ್ ಮ್ಯಾನ್. ವೈಯಕ್ತಿಕ ಬಿಡಿ, ಅದು ವೈಯಕ್ತಿಕ ಮಾತಾಡೋದು. ತಮಿಳಿಗ ಬೈದೂರು ಏನು ಬಾಂಗ್ಲಾದೇಶದಲ್ಲಿಲ್ಲ, ತಮಿಳು ಏನು ಅಫ್ಘಾನಿಸ್ತಾನದಲ್ಲಿಲ್ಲ. ಇವತ್ತು ಉಪ ಪ್ರಧಾನಿ ರಾಧಾಕೃಷ್ಣ ತಮಿಳು, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ತಮಿಳು, ವಿದೇಶಾಂಗ ಸಚಿವ ಜೈಶಂಕರ್ ತಮಿಳು. ಜಾತಿ ವೈಯಕ್ತಿಕ ವಿಚಾರ ಇಲ್ಲಿ ಬೇಡ. ನೀವು ಮುಸ್ಲಿಂ ಲೀಗ್ ಪರಿಷತ್ನವರಾಗಿ ಹಿಂದೆ ಒಬ್ಬ ಪಕ್ಕದ ಮನೆ ಮುಸ್ಲಿಂ ಹುಡುಗಿ ಡ್ರಾಪ್ ಮಾಡೋಕ್ಕೆ ಬೈಕಲ್ಲಿ ಹೋದಾಗ ಮೆಹಕ್ ಶಾದಿ ಮಹಲಿ ತಗೊಂಡು 50 ಜನ ಹೊಡೆದು ಸತ್ತೋದಂತ ಬಾಡಿ ವಿದ್ಯಾನಗರ್ ಲಿಮಿಟ್ಸ್ ಎಲ್ಲ ಹಾಕಿ 307 ಅಟ್ರಾಸಿಟಿ ಕೇಸ್ ಆಯ್ತಲ್ಲ, ನೀವೇನು ಕ್ರಮ ತಗೊಂಡ್ರಿ? ಶಿವಪ್ಪ ಸರ್ಕಲ್ನಲ್ಲಿ FIR ಆಯ್ತಲ್ಲ, ಜಿಮ್ಮಲ್ಲಿ ಇದೇ ಥರನೇ ಒಬ್ಬ ಹಿಂದೂ ಹೆಣ್ಮಕ್ಳು, ನೀವೇನು ಕ್ರಮ ತಗೊಂಡ್ರಿ? ನೆನ್ನೆ ಆಯ್ತಲ್ಲ, ನೀವೇನು ಕ್ರಮ ತಗೊಂಡ್ರಿ? ಏನು ನಿಮ್ಮ ಸಮಾಜಕ್ಕೆ ಏನು ಡೈರೆಕ್ಷನ್ ಕೊಟ್ಟಿದ್ದೀರಿ? ನಾವು ಇಲ್ಲೇ ಇರೋದು, ಇಲ್ಲೇ ವಾಸಿಸೋದು, ಇಲ್ಲೇ ನೀರು ಕುಡಿಯೋದು, ಇಲ್ಲೇ ಊಟ ಮಾಡೋದು, ಸೌಹಾರ್ದತೆ, ಅಣ್ಣ ತಮ್ಮ ಇದ್ದಂಗೆ ಇದೀರಿ. ನೀವು ಇಂಥವೆಲ್ಲ ಹಲ್ಕ ಕೆಲಸಗಳು ಮಾಡಬೇಡ್ರಿ. ಇನ್ಮೇಲೆ ಹಿಂದೂ ಹೆಣ್ಮಕ್ಳು ಈ ಥರ ಕೆಟ್ಟ ಭಾವನೆಯಲ್ಲಿ ನೋಡಬೇಡ್ರಿ ಅಂತ ನೀವೇನಾರ ಒಂದು ಮೀಟಿಂಗ್ ಕರೆದು ಮಾಡಿದ್ದೀರಾ? ಮಾಧ್ಯಮದಲ್ಲಿ ಬರುತ್ತೆ, TVಯಲ್ಲಿ ಬರುತ್ತೆ, ಪೊಲೀಸ್ ಇಲಾಖೆಯವ್ರು ಕರೆದು ಎಲ್ಲ ಜಿಮ್ನವರಿಗೆ ಹೋಗಿ ವಿಸಿಟ್ ಕೊಟ್ಟು ಮೀಟಿಂಗ್ ಮಾಡ್ತಿದ್ದಾರೆ. ನೀವೇನು ಮಾಡಿದ್ದೀರಿ ನಿಮ್ಮ ಸಮಾಜದಿಂದ? ಮಿಸ್ಟರ್ ಸುಬಾನ್ ಖಾನ್, ನಿಮ್ದು ಹಿನ್ನೆಲೆ ಎಲ್ಲ ನನಗೇನೆಲ್ಲ ಗೊತ್ತಿದೆ, ಎಲ್ಲ ತೆಗಿತೀನಿ, ಮಾಧ್ಯಮ ಮುಂದೆಲ್ಲ ಇಡ್ತೀನಿ, ನನಗೆಲ್ಲ ಗೊತ್ತಿದೆ. ವೈಯಕ್ತಿಕ ಮಾತಾಡೋದು ಬಿಟ್ಟು ಸಮಾಜಕ್ಕೆ ಏನು ಸಂದೇಶ ಕೊಡಬೇಕು ಏನು ಅಂತೇಳಿ ನೋಡ್ರಿ. ಈ ಥರ ಪುಟಾನ್ ಇಟ್ಕೊಂಡು ಆ ಯುವತಿದು ಫೋಟೋ ಕೊಟ್ಟು ಫೋಟೋ ತೋರಿಸ್ತೀರಾ, ಹೆಸರು ಹೇಳ್ತೀರಾ? ನಿನ್ನ ಮಗಳಾಗಿದ್ರೆ ಹಿಂಗೆ ಮಾಡ್ತಿದ್ರಾ? ನಮ್ಮ ಹಿಂದೂ ಹೆಣ್ಮಕ್ಳು ಅಂದ್ರೆ ನಿಮಗೆ ಪುಕ್ಷಾಟಿ ಸಿಕ್ಕಂಬಿಟ್ಟಿದ್ದಾರೆ. ನಿನ್ನ ಮಗಳಿಗೆ ಅಂದ್ರೆ ಹಂಗೆ ಫೋಟೋ ತೋರಿಸ್ತಿದ್ಯಾ, ಮಾಡ್ತಿದ್ಯಾ? ಹಿಂದೆ ನಾವು ಪ್ರೆಸ್ ಮೀಟ್ ಮಾಡಿದ್ವಿ, ಕೆಲವು ಯುವತಿಯರು ಅಂತ ಹೇಳಿದ್ವಿ, ಬಿಟ್ರೆ ಎಲ್ಲಿ ಹೆಸರು ಯೂಸ್ ಮಾಡಲಿಲ್ಲ. ನಾವು ಗೌಪ್ಯವಾಗಿ ಇಟ್ಟಿದ್ವಿ. ಮೊನ್ನೆ ಶ್ರೀರಾಮುಲು ಅವರು ದುರ್ಗದಲ್ಲಿ ಭಾಷಣ ಮಾಡ್ತಾ ಒಂದು ಹುಡುಗಿ ಹೆಸರು ಹೇಳೋದಕ್ಕೆ ಫೋಕ್ಸೋ ಕೇಸ್ ಆಗಿದೆ. ನಿಮಗೆ ಮಾನ ಮರ್ಯಾದೆ ಇಲ್ವಾ? ಕಾನೂನು ಅರಿವು ಗೊತ್ತಿಲ್ವಾ? ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ. ಒಂದು 376 ಕೇಸ್ ಆದ್ರೂ, ಫೋಕ್ಸೋ ಕೇಸ್ ಆದ್ರೂ ವಿಕ್ಟಿಮ್ ವುಮೆನ್ ಅಂತೇಳಿ ಕ್ಲೋಸ್ ಎನ್ವೆಲಪಲ್ ನೇಮು ಜಡ್ಜ್ ಹತ್ರ ಮಾತ್ರ ಹೋಗೋದು, ಎಲ್ಲಿ ಬಹಿರಂಗ ಪಡಿಸಂಗಿಲ್ಲ ನೇಮ್. ಇದೆಲ್ಲ ಅರಿವಿಲ್ವಾ ನಿಮಗೆ? ಅಷ್ಟು ವಯಸ್ಸಾಗಿದೆ. ನೋಡಿ, ನಿನ್ನೆ ಅವ್ರ ಹೆಸರನ್ನ ನೀವು ಮಾಡಿದ್ದೀರಿ, ಅವ್ರದ್ದು ಫೋಟೋನ ರಿವೀಲ್ ಮಾಡಿದ್ದೀರಿ. ನಿಮ್ಮ ಸಲುವಾಗಿ ರಾತ್ರಿ 1 ಗಂಟೆಗೆ ಪ್ರಕರಣ ದಾಖಲಾಗಿದೆ ಅವ್ರ ಮೇಲೆ, ಇಸ್ಮಾಯಿಲ್ ಮೇಲೆ 376 ರೇಪ್ ಕೇಸ್. ನಗ್ನ ಫೋಟೋ ತೆಗೆದು ಮಾಡಿರ್ತಕ್ಕಂಥ ಬ್ಲ್ಯಾಕ್ ಮೇಲ್ 420 ನಿನ್ನೆ ಪ್ರಕರಣ ದಾಖಲಾಗಿದೆ. ನಿನ್ನೆ ರಾತ್ರಿ 1 ಗಂಟೆಗೆ ಅವ್ರ ಪ್ರಕರಣ ದಾಖಲಾಗಿದೆ. ಇವತ್ತಿಯವರು ಇಲ್ಲಿ ಬರೋರು 2 ದಿನ. ಅವರು ನಿನ್ನೆ ರಾತ್ರಿನೇ 4 ಗಂಟೆಗೆ ಮೆಡಿಕಲ್ ಹಾಸ್ಪಿಟ್ಲಿಗೆ ಅವರು ಅಡ್ಮಿಟ್ ಆಗಿದ್ದಾರೆ. ಪೊಲೀಸ್ ಪ್ರೊಸೀಜರ್ ನಡೀತಾ ಇದೆ. ಇನ್ವೆಸ್ಟಿಗೇಷನ್ ನಾವು ಸಹಕರಿಸಬೇಕು. ರಾತ್ರಿನೇ ಅವ್ರ ಮೇಲೆ FIR ಆಗಿದೆ, 376 ಪ್ರಕರಣ ದಾಖಲಾಗಿದೆ. ಅವ್ರದ್ದು ಇನ್ನೂ ಮೆಡಿಕಲ್ ಪ್ರೊಸೀಜರ್ ಇದೆ, 164 ಸ್ಟೇಟ್ಮೆಂಟ್ ಇದೆ, ಮಾಜರ್ ಇದೆ. ಅದಕ್ಕೆ ನಾವು ಪೊಲೀಸಿಗೆ ಸಹಕಾರ ತುಂಬ ಮಾಡ್ತಾ ಇದ್ದೀವಿ. ಪೊಲೀಸವರು ಇದಕ್ಕೆ ಕುಲಂಕುಷವಾಗಿ ತನಿಖೆ ಮಾಡಿ ಇದನ್ನು ನ್ಯಾಯ ಒದಗಿಸ್ಕೋಬೇಕಂತೇಳಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಮನವಿ ಮಾಡ್ತಾ ಇದ್ದೀವಿ.